ಏರ್ಪೋರ್ಟ್ನಲ್ಲಿ ನಿಲ್ತಾ ಇಲ್ಲ ಇಂಡಿಗೋ ಪ್ರಯಾಣಿಕರ ಪರದಾಟ. 5ನೇ ದಿನವೂ ಹಾರದ ವಿಮಾನ, ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಟ ಮುಂದುವರೆದಿದೆ. ಇಂಡಿ ಗೋಳಾಟ ಇದು, ಇಂಡಿ ಪರದಾಟ. ಎಂತಿಂಥ ಘಟನೆಗಳು ಅನಾವರಣ ಆಗ್ತಾ ಇದೆ. 5 ದಿನ ಆಯ್ತು ಫ್ಲೈಟ್ಗೆ ಹಾರಾಡ್ತಾ ಇಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ. KIABಯಿಂದ ತೆರಳಬೇಕಾಗಿದ್ದಂಥ ವಿಮಾನ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೋಗಬೇಕಾದಂಥ ವಿಮಾನಗಳು. ಇಂಡಿಗೋ ಕೌಂಟರ್ ಮುಂಭಾಗ ಪ್ರಯಾಣಿಕರ ಫುಲ್ ಕ್ಯೂ ಇದೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಗೋಳಾಟ ಇನ್ನೂ ನಿಂತಿಲ್ಲ. 5 ದಿನ ಆಯಿತು. ಸಾವಿರಾರು ವಿಮಾನಗಳು ರದ್ದಾಗಿದ್ದಾವೆ. ಬೆಂಗಳೂರಿನಿಂದಲೇ ದಿನಕ್ಕೇನಿಲ್ಲ ಅಂದರೂ 100ಕ್ಕಿಂತ ಹೆಚ್ಚು ವಿಮಾನಗಳು ಹಾರಾಟವನ್ನು ನಡೆಸ್ತವೆ. ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಎಂತಿಂಥ ಘಟನೆಗಳು ನೋಡಿದ್ವಿ ನಾವು. ಎಷ್ಟೋ ಜನ ಕೆಲಸ ಕಳೆದುಕೊಳ್ಳುವಂಥ ಭಯದಲ್ಲಿದ್ದಾರೆ ರೀ. ವಿದೇಶಗಳಿಗೆ ಹೋಗಬೇಕಾದಂಥವ್ರು, ಮದುವೆ ಮಾಡ್ಕೊಳ್ಳೋಕೆ ಹೋಗಬೇಕಾದಂಥವ್ರು, ಜೊತೆಗೆ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಅಥವಾ ಆಪ್ರೇಷನ್ ಮಾಡ್ಸೋಕೆ ಹೋಗಬೇಕಾದಂಥವ್ರು ಅದನ್ನು ನೆಚ್ಕೊಂಡು ಕೂತಿದ್ರು. ಆದರೆ ಈಗ ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇಂಡಿಗೋ ಸಿಬ್ಬಂದಿಗಳು ಕೈಗೆ ಏನಾದರೂ ಸಿಕ್ಬಿಟ್ರೆ ಹೊಡೆದು ಹಿಗ್ಗಾಮುಗ ಥಳಿಸ್ತಾರೆ ಅಂತೇಳಿ, ಅಂದರೆ ಹೊಡಿತಾರೆ ಅಂತೇಳಿ ಅಷ್ಟು ರೊಚ್ಚಿಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಇಂಡಿಗೋ ಈ ವಿಮಾನಯಾನದಲ್ಲಿ 60% ಶೇರನ್ನು ಅವರೇ ಹೊಂದಿದ್ದಾರೆ ಇಡೀ ದೇಶಾದ್ಯಂತ. ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಹೆಚ್ಚಿನ ವಿಮಾನಗಳು ಇವ್ರದೇ ಹೋಗೋದು. ನಮ್ಮ ದೇಶದಲ್ಲೂ ಕೂಡ, ಭಾರತದಲ್ಲಿ ಇವರ ಇಂಡಿಗೋ ಸಂಸ್ಥೆಯವರೇ ನಿರ್ವಹಣೆ ಮಾಡ್ತಾ ಇರೋದು. ಅಂದರೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ. ಅದಾದಮೇಲೆ ಪರಿಸ್ಥಿತಿ ಈಗ ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತಾ? ಖಂಡಿತ ಇಲ್ಲ. ನೋಡ್ತಾ ಇರಿ ಇನ್ನೂ ಎಷ್ಟು ದಿನ ಹೋಗುತ್ತೆ ಅಂತೇಳಿ. ಇವರು ಮುಂಚಿತವಾಗಿಯೇ ಟಿಕೆಟನ್ನು ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಅಥವಾ ಮೆಸೇಜ್ಗಳು ಕಳಿಸೋದಾಗಿರ್ಬೋದು, ಏನು ಮಾಡ್ತಾ ಇಲ್ಲ. ನಾಳೆ ಫ್ಲೈಟು ನಿಮ್ಮದು ಕ್ಯಾನ್ಸಲ್ ಆಗಿದೆ, ಆಲ್ರೆಡಿ ಅವರು ಏರ್ಪೋರ್ಟಿಗೆ ಬಂದಿರ್ತಾರೆ ಅಥವಾ ಸಿಟಿಲಿ ಉಳ್ಕೊಂಡಿರ್ತಾರೆ ಬೇರೆ ಕಡೆಯಿಂದ ಬಂದು. ಈ ರೀತಿ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿಯೇ ಈಗ ರೈಲ್ವೆ ನಿಲ್ದಾಣಗಿಂತ ಕಡೆಯಾಗಿ ಕಾಣಿಸ್ತಾ ಇದ್ದಾವೆ ಏರ್ಪೋರ್ಟ್ಗಳು. ನೋಡಿ, ಇವತ್ತು KIABಯಿಂದ ತೆರಳಬೇಕಾಗಿದ್ದಂಥ 37 ವಿಮಾನಗಳು ಕೂಡ ರದ್ದಾಗಿದೆ. ಮಹಿಳಾ ಪ್ರಯಾಣಿಕರೊಬ್ಬರು, ಅದು ಬೇರೆ ದೇಶಕ್ಕೆ ಹೋಗಬೇಕಾದಂಥವ್ರು, ರೊಚ್ಚಿಗೆದ್ದು ಇನ್ನೇನು ಚಚ್ಚಿ ಬಿಸಾಕ್ತಾರೆ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದರು. ಅಂದರೆ ಗ್ಲಾಸನ್ನೇ ಹೊಡಿತಾ ಇದ್ರು. ಸಿಬ್ಬಂದಿಗಳ ಜೊತೆ ಮಾತು ಬೆಳೆದಿತ್ತು. Je vais retourner en France. Personne. Je vais retourner en France. Je vais mon billet. बंद करो फ्लाइट, बंद कर दो देवघर की। बंद करो, बंद करो, बंद करो, बंद करो, बंद करो, बंद करो, मोनोपोली बंद करो, बंद करो, बंद करो। ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. KIABಯಿಂದ ಕೆಂಪೇಗೌಡ ಏರ್ಪೋರ್ಟ್ನಿಂದ ಇಂದು 37 ವಿಮಾನಗಳು ಹೋಗಬೇಕಾಗಿತ್ತು, ರದ್ದಾಗಿದೆ. ಏರ್ಪೋರ್ಟ್ನಿಂದ ಇಂದು ಹಾರಾಟ ಮಾಡಬೇಕಾಗಿತ್ತು ವಿಮಾನಗಳು 37. ಈಗ ಪ್ರಯಾಣಿಕರಿಗೆ ಮಾಹಿತಿ ಹೋಗಿದೆ. ಏರ್ಲೈನ್ಸ್ ಕಡೆಯಿಂದ ಮಾಹಿತಿ ನೀಡಿ ರದ್ದುಪಡಿಸಿದೆ ಇಂಡಿಗೋ. ಮಾಹಿತಿ ಕೊಡ್ತಾರೆ ಇವರು. 15 ದಿನದ ಹಿಂದೆ ಬುಕ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ನಾವು ಇಂಡಿಗೋ ವಿಮಾನವನ್ನು. ನಮಗಿವರು 1 ವಾರದ ಮುಂಚೆ ಹೇಳಬೇಕು ಅಥವಾ 4 ದಿನದ ಮುಂಚೆ ಹೇಳಿ. ಇವರೇನು ಮಾಡ್ತಾರೆ, ನಾಳೆ ಅಂತ ಪ್ರಯಾಣ ಬೆಳೆಸಬೇಕಿದ್ರೆ ನಾವು ನಾಳೆ ಬುಕ್ ಮಾಡಿದರೆ ಇವತ್ತಂತ ನಮಗೆ ಮೆಸೇಜ್ ಬರ್ತಾ ಇದೆ. ಅಂದರೆ ಪ್ರಯಾಣಿಕರು ಹೇಳ್ತಿರುವಂಥ ಆರೋಪ ಇದು. ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಲ್ಲಿನ ಸಿಬ್ಬಂದಿ, ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾರಂತೆ ಪ್ರಯಾಣಿಕರ ಜೊತೆಗೆ. ನೋಡಿ, ಬೆಂಗಳೂರಿನಿಂದ ಇವತ್ತು 37 ವಿಮಾನಗಳು ಹೋಗಬೇಕಾಗಿತ್ತು, ಎಲ್ಲ ಕ್ಯಾನ್ಸಲ್ಲು. ಬಂದಂಥವ್ರು ಏನು ಮಾಡಬೇಕು, ಭಜನೆ ಮಾಡ್ಕೊಂಡು ಕೂತಿದ್ದಾರೆ. ರೊಚ್ಚಿಗೆದ್ದು ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಕಾನೂನನ್ನು ಕೈಗೆತ್ತಿಕೊಳ್ಬೋದು, ಅಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಎಲ್ಲ ತಮ್ಮ ಕೆಲಸಗಳಿಗೆ ರೀ. ಕೆಲವೊಬ್ಬರು ಬಿಸ್ನೆಸ್ ಪರ್ಪಸ್ಗೆ, ಕೆಲವೊಬ್ಬರು ಪಾಪ ಉದ್ಯೋಗದಲ್ಲಿದ್ದಾರೆ, ಕೆಲವೊಬ್ಬರು ರಜೆಗಂತ ಬಂದಿದ್ದರು, ಕೆಲವೊಬ್ಬರು ಮದುವೆ ಇನ್ವಿಟೇಷನ್ ಕೊಡೋಕ್ಕಂತ ಬಂದಿದ್ದರು. ಅಂದರೆ ಕರ್ನಾಟಕಕ್ಕೆ ಬಂದಂಥವ್ರು, ಏನೋ ಎಮರ್ಜೆನ್ಸಿ ಇದೆ ಅಂತ ಆರೋಗ್ಯದ ಸಮಸ್ಯೆ ಇದ್ದಂಥವ್ರು, ಬೇರೆ ದೇಶಕ್ಕೆ ಹೋಗಬೇಕಾದಂಥವ್ರು, ಎಷ್ಟೋ ಜನ
ಉದ್ಯೋಗವನ್ನು ಕಳ್ಕೊಂಡು ಇಂಟರ್ವ್ಯೂ ಇತ್ತು ಸಾಕಷ್ಟು ಜನರದು. ಅಲ್ಲಿ ಯಾರೋ ಹೇಳ್ತಾ ಇದ್ರಂತೆ ಏರ್ಪೋರ್ಟ್ನಲ್ಲಿ, ಸರ್ ಯಾರಾದರೂ ದಯವಿಟ್ಟು ಬೆಂಗಳೂರಿನ ಏರ್ಪೋರ್ಟ್ನ ಪರಿಸ್ಥಿತಿ ಬಗ್ಗೆ ನಮ್ಮ MD ಹತ್ರ ಮಾತಾಡಿ, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ, ನನ್ನ ಕೆಲಸ ಹೋಗುತ್ತೆ ಅಂತೇಳಿ. ಹಾಗಾಗಿ ವಿಮಾನ ನಿಲ್ದಾಣಗಳಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಘೋಷಣೆ, ಪ್ರೊಟೆಸ್ಟು, ಬೀದಿಲಿ ಆಗಬೇಕಾದಂಥ ಪ್ರೊಟೆಸ್ಟ್ಗಳಿದು, ಆದರೆ ಒಳಗಡೆ ಆಗ್ತಾ ಇದೆ. ಕಾರಣ ಇಂಡಿಗೋ ಮಾಡಿರುವಂಥ ಎಡವಟ್ಟು, ಕೇಂದ್ರ ಸರ್ಕಾರದ ವೈಫಲ್ಯ ನೋಡಿ. ಕೇಂದ್ರ ವಿಮಾನಯಾನ ನಿರ್ದೇಶನಾಲಯ ಏನು ಮಾಡ್ತಿದೆ DGCA ಇಷ್ಟಾದರೂ ಕೂಡ 2 ವರ್ಷ ಆಯ್ತು ರೀ, ಅಪಾಯಿಂಟ್ಮೆಂಟ್ ಆಗಿಲ್ಲ ಅಲ್ಲಿ ಸಿಬ್ಬಂದಿಗಳದು. ಡಿಸೆಂಬರ್ 15ರಿಂದ ಇಂಡಿಗೋ ವಿಮಾನ ಸಂಚಾರ ಯಥಾಸ್ಥಿತಿ ಆಗಲಿದೆ. ಡೌಟೇ ಅನ್ನಿಸ್ತಾ ಇದೆ ನಮಗಿದು. 15 ಅಂತ ಹೇಳ್ತಿದ್ದಾರೆ, ಈ ಹಿಂದೆ ಇನ್ನೊಂದು 2-3 ದಿನ ಅಂತ ಹೇಳಿದರು. ಸಮಸ್ಯೆ ಇತ್ಯರ್ಥಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ನಡೀತಾ ಇದೆ. ಸಹಕರಿಸುವಂತೆ ಪ್ರಯಾಣಿಕರಿಗೆ ಇಂಡಿಗೋ ಏರ್ಲೈನ್ಸ್ ಮನವಿಯನ್ನು ಮಾಡಿದೆ. ಈತ ಸಿಬ್ಬಂದಿಗೆ ಸಹಕಾರ ನೀಡುವಂತೆ ಸೋನು ಸೂದ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂಡಿಗೋ ವಿಮಾನ ವಿಳಂಬ ನಿರಾಶಾದಾಯಕವಾಗಿದೆ, ಆದರೆ ಅವರು ಸರಿಪಡಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಸೋನು ಸೂದ್ ಈಗ ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಆಯಿತು ಕೊಡೋಣ, ಎಮರ್ಜೆನ್ಸಿ ಇದ್ದಂಥವ್ರು ಏನು ಮಾಡೋದ್ರಿ? ಅಲ್ಲಿ ಯಾರೋ ಸತ್ತು ಹೋಗಿದ್ದಾರೆ, ಫ್ಲೈಟ್ಗೆ ಹೋಗ್ಬೇಕಷ್ಟೇ, ಟ್ರೈನ್ಗೆ ಹೋಗೋಕ್ಕಾಗಲ್ಲ, ಬಸ್ಗೆ ಹೋಗೋಕ್ಕಾಗಲ್ಲ. ಫ್ಲೈಟ್ಗೆ ಹೋದರೆ ಅಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಬೋದು. ಏನು ಮಾಡಬೇಕಾಗಾದ್ರೆ? ಇವ್ರು ಮಾಡಿರುವಂಥ ಎಡವಟ್ಟುಗಳಿಗೆ ನಾವ್ಯಾಕ್ರಿ ಹೊಣೆ ಆಗಬೇಕು? ಏನು ನಾವು ಮಾಡಂತ ಹೇಳಿದ್ವಾ ಇವ್ರಿಗೆ? ಅದರಲ್ಲೂ ನೋಡಿ, ಈ ವಿಮಾನಯಾನವನ್ನು ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡೋವಂಥವ್ರು ಎಂಥವ್ರು? ಬಡವರ, ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಕುಳಗಳೇ ಇರ್ತವೆ. ಅಂಥವ್ರು ಬಂದು ಈಗ ಧಿಕ್ಕಾರಗಳನ್ನು ಕೂಗಿ ಪ್ರೊಟೆಸ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಇಂಡಿಯಾದಲ್ಲಿ ಬಂದುಬಿಡ್ತು. ಬಹುಶಃ ಇಂಥ ಎಮರ್ಜೆನ್ಸಿ ಎಲ್ಲೂ ಯಾವ ದೇಶದಲ್ಲೂ ಕೂಡ ಬಂದಿರಲಿಕ್ಕಿಲ್ಲ. ಬಂದಿದ್ರೂ ಕೂಡ ಬೇಗ ಸರಿಪಡಿಸ್ಬಿಡ್ತಾರೆ ಅಥವಾ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇಲ್ಲಿ ಅಲ್ಲಿ ಬಂದಂಥವ್ರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಅವ್ರಿಗೆ ಉಳ್ಕೊಳ್ಳೋಕೆ ಹೋಟೆಲು ಮತ್ತು ಊಟದ ವ್ಯವಸ್ಥೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ? ಅವತ್ತೇ ಹೊರಟಿದ್ರೆ ಅವರು ಖರ್ಚು ಕಡಿಮೆ ಆಗ್ತಾಯಿತ್ತು. ಈಗ ಹೋಟೆಲ್ಲು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, ಇದೇ ಟೈಮ್ ಅವ್ರಿಗೂ ಕೂಡ ಲಾಭ ಮಾಡ್ಕೊಳ್ಳೋಕ್ಕೆ. ಹಾಗಾಗಿನೇ ಈಗ ಎಲ್ರಿಗೂ ಕೂಡ ಇದು ಅನಾನುಕೂಲ ಆಗ್ತಾ ಇದೆ. ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನವಂಬರ್ನಿಂದ ಒಂದು ನಿಯಮಗಳನ್ನು ಸಡಿಲಿಸಿಬಿಟ್ರು. ಅವರು ಪಾಳೆ ಆಗಿರ್ಬೋದು, ಅಂದರೆ ಪೈಲಟ್ಗಳದ್ದು ರೆಸ್ಟು ಟೈಮಿಂಗ್ಸ್ ಆಗಿರ್ಬೋದು, ಮತ್ತು ಅವರ ಶಿಫ್ಟ್ ಆಗಿರ್ಬೋದು, ನೈಟ್ ಶಿಫ್ಟ್ ಆಗಿರ್ಬೋದು. ಅದೇನಾಯಿತು, ಸಿಬ್ಬಂದಿಗಳ ಕೊರತೆ, ಆಮೇಲೆ ನೈಟು ವಿಮಾನಗಳ ಹಾರಾಟ ಕೂಡ ಗಣನೀಯವಾಗಿ ಕಡಿಮೆ ಆಯಿತು. ಇದೆಲ್ಲವೂ ಕೂಡ ಈ ರೀತಿಯ ಪರದಾಟಕ್ಕೆ ಪ್ರಮುಖವಾದಂಥ ಕಾರಣ ಆಗಿದೆ. दोस्तों, ये वीडियो जो इंडिगो की फ्लाइट्स में 2-3 दिन से जो तकलीफ हुई आम लोगों को, उसके लिए एक छोटा सा मैसेज है। मेरा खुद का परिवार ट्रैवल कर रहा था और करीबन 4.5-5 घंटे उन्हें वेट करना पड़ा, और फिर फ्लाइट उड़ी, पहुंच भी गए, और बहुत सारी फ्लाइटें नहीं उड़ी, बहुत सारी कैंसिल हुई, बहुत सारे लोग शादियां नहीं अटेंड कर पाए, मीटिंग्स कैंसिल हुई, इवेंट्स कैंसिल हुए, बहुत तकलीफें हुई। लेकिन जो दुख की बात ये देखने को मिली कि उन एयरपोर्ट्स पे जब जितना जो स्टाफ था, ग्राउंड स्टाफ, उस पे कैसे लोग चिल्ला रहे थे। आई नो कि फ्रस्ट्रेशन होती है, दुख होता है और आप अपना गुस्सा निकालते हो, बट आप खुद को इमेजिन कीजिए उनकी जगह पर, जो खुद बेबस हैं, उन्हें पता नहीं कि आगे क्या स्केड्यूल्स हैं, कैसे फ्लाइट्स उड़ेंगी या नहीं उड़ेंगी, और जो उन्हें ऊपर से मैसेजेस आते हैं, दे जस्ट हैव टू पास इट ऑन टू यू। सो जो लोगों ने रिएक्ट किया, जिस तरह से लड़ाई झगड़े हो रहे थे, आई थिंक इट्स वेरी वेरी अनफॉर्चुनेट। ये वो स्टाफ है सर्विस इंडस्ट्री का जो हम लोगों का ध्यान रखता है, हमेशा उनके चेहरे पर स्माइल्स रहती हैं, चाहे वो इन फ्लाइट क्रू की बात करें या ऑन ग्राउंड क्रू की बात करें, हमें स्कॉट करते हैं, ध्यान रखते हैं सब लोगों का। सो आई थिंक हमारी रिस्पॉन्सिबिलिटी बनती है, जब मुश्किल आती है उन पर, तो हम भी उनका साथ दें।
ये उनकी गलती के कारण नहीं, बहुत सारे सिस्टम